ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅವರು ಮತ್ತೊಂದು ಪ್ರೊಮೋನ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಮಾಮೂಲಿಯಾಗಿ ಜಗಳಾಡ್ತಾ ಇರೋರು ಇನ್ನು ನಾಮಿನೇಷನ್ ಅಲ್ಲಿ ಬಿಡ್ತಾರ. ನಾಮಿನೇಷನ್ ಅಲ್ಲಿ ಅತಿ ಹೆಚ್ಚು ಇವಾಗ ತೋರಿಸಿರೋ ಹಾಗೆ ವೋಟ್ ಬಂದಿರೋದು ಜಾನ್ವಿ ಅವರಿಗೆ. ಸೊ ಜಾನ್ವಿ ಅವ್ರ ಜೊತೆಗೇನೆ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಅಸಮಾಧಾನನ ಹೊರಗೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಮೊದಲಿ ತೋರಿಸಿರೋ ಮಟ್ಟಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ನಾಮಿನೇಷನ್ ವೋಟ್ ಬಂದಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಜಾನ್ವಿ ಅವರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ಹೇಳ್ಬೋದು. ಮನೆಯವರ ಕಂಗನಿಗೆ ಜಾನ್ವಿ ಅವರು ತುತ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಎಷ್ಟು ವೋಟ್ ಬಿದ್ದಿದಾವಪ್ಪ ಅಂದ್ರೆ 8 ವೋಟ್ಗಳು, ಬರೋಬ್ಬರಿ 8 ವೋಟ್ಗಳು ಜಾನ್ವಿ ಅವರಿಗೆ ಬಿದ್ದಿದಾವೆ. ಇದಕ್ಕಿಂತ ಹೆಚ್ಚು ಕೂಡ ಬಿದ್ದಿರಬಹುದು. ಇವಾಗ ಸದ್ಯಕ್ಕಿನ ಮಟ್ಟಿಗೆ ವಿಡಿಯೋದಲ್ಲಿ ಅಂದ್ರೆ ಪ್ರೋಮೋದಲ್ಲಿ ಕಾಣಿಸ್ತಿರೋದು 8 ವೋಟ್ಗಳು ಬಿದ್ದಿದಾವೆ ಅಂತ. ಅದ್ರ ಜೊತೆಗೆ ಚಂದ್ರಪ್ರಭಾ ಹಾಗೂ ಡಾಗ್ ಸತೀಶ್ ಅವರಿಗೆ 3, ಮಂಜು ಭಾಷಿಣಿ ಅವರಿಗೆ ಹಾಗೂ ಅವರ ಪಾರ್ಟ್ನರ್ಗೆ 2 ವೋಟ್ ಬಂದಿದೆ. ಹಾಗೇನೆ ಅಭಿಷೇಕ್ ಅವರಿಗೆ ಮತ್ತೆ ಅಶ್ವಿನಿ ಅವರಿಗೆ ಜಂಟಿಗಳು ಏನಿದಾರಲ್ಲ ಅವ್ರಿಗೆ 1 ವೋಟ್ ಬಂದಿದೆ. ಧ್ರುವಂತ್ ಅವರಿಗೆ 2 ವೋಟು, ಅಶ್ವಿನಿ ಗೌಡ ಅವರಿಗೆ 1 ವೋಟು, ಮಲ್ಲಮ್ಮ ಅವ್ರಿಗೂ ಕೂಡ 1 ವೋಟ್ ಬಂದಿದೆ. ಇನ್ನು ಜಾನ್ವಿ ಅವರಿಗೆ ಟೋಟಲ್ ಆಗಿ 8 ವೋಟ್ ಬಂದಿದೆ ಅಂತ ಹೇಳ್ಬೋದು. ಮನೆಯವರ ಕಂಗನಿಗೆ ಇವರು ತುತ್ತಾಗಿದ್ದಾರೆ. ಇವ್ರ ಜೊತೆಗೆ ಸಿಕ್ಕಾಪಟ್ಟೆನೆ ಜಗಳ ಕೂಡ ನಡೀತಾ ಇದೆ. ಇದಷ್ಟೇ ಅಲ್ಲದೆ ಬೇರೆಯವರು ಕೂಡ ನಾಮಿನೇಟ್ ಆಗಿರುವಂತ ಚಾನ್ಸಸ್ ಇದೆ. ಅದನ್ನ ನಾವು ಎಪಿಸೋಡ್ ಅಲ್ಲೇನೆ ಕಾಯ್ದು ನೋಡ್ಬೇಕಾಗಿದೆ. ಸಾಯಂಕಾಲ ಧ್ರುವಂತ್ ಅವರು ಬಂದು ಜಾನ್ವಿ ಅವರಿಗೆ ವೋಟ್ ಮಾಡ್ತಾರೆ ನಾಮಿನೇಷನ್ಗೆ. ಆಮೇಲೆ ಕಾವ್ಯ ಹಾಗೂ ಗಿಲ್ಲಿ ಅವರು ಬಂದು ಕೂಡ ಅವ್ರಿಗೆ ವೋಟ್ ಮಾಡ್ತಾರೆ. ವೋಟ್ ಮಾಡಿದಾಗ ಅವರು ಏನ್ ರೀಸನ್ ಕೊಡ್ತಾರಪ್ಪ ಅಂದ್ರೆ ಅವಾಗ ನೀವು ಚೇಂಜ್ ಆಗ್ತಾನೆ ಇರ್ತೀರಾ, ಒಂದೇ ತರ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜಾನ್ವಿ ಅವರು ನೀವು ಯಾವ ರೀತಿ ಚೇಂಜ್ ಆಗ್ತೀರೋ ಆ ರೀತಿ ನಾನ್ ಚೇಂಜ್ ಆಗ್ತೀನಿ ಅಂತ ಇಲ್ಲಿ ಟಕ್ಕರ್ನ ಕೊಟ್ಟಿದ್ದಾರೆ. ಅದಕ್ಕೆ ಗಿಲ್ಲಿ ನಟ ಅವರು ಸುಮ್ನಾಗ್ದಿರಾ ನಾವೇನು ಚೇಂಜ್ ಆಗಿಲ್ಲ, ಆದ್ರೆ ನೀವು ಮಾತ್ರ ಚೇಂಜ್ ಆಗ್ತಿದ್ದೀರಾ ಅಂತ ಮತ್ತೆ ತಿರುಗುವನವನ್ನ ಹುಟ್ಟಿದ್ದಾರೆ. ಅದ್ರಲ್ಲಿ ಅವ್ರಿಗೆ ಜಟಾಪಟಿ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಯಾವ ಮಟ್ಟಿಗೆ ಹೋಗಿದೆ, ಯಾವ್ಯಾವ ರೀತಿ ಜಟಾಪಟಿ ನಡೆದಿದೆ ಅಂತ ಎಪಿಸೋಡ್ ಅಲ್ಲಿ ಕಾದು ನೋಡ್ಬೇಕು. ಇದಾದ್ಮೇಲೆ ರಕ್ಷಿತಾ ಅವರು ಕೂಡ ಬರ್ತಾರೆ, ಜಾನ್ವಿ ಅವ್ರಿಗೆನೆ ವೋಟ್ ನ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಕೊಡ್ತಿರೋ ರೀಸನ್ ಮಾತ್ರ ವ್ಯಾಲಿಡ್ ಆಗಿದೆ, ಮತ್ತೆ ಸಖತ್ತಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ರಕ್ಷಿತಾ ಅವರು ಸುದೀಪ್ ಅವರ ಮುಂದೆ ಏನ್ ಹೇಳಿದ್ರು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರಾ ಬರೀ ಕವರ್ ಅನ್ನ ನೋಡಿ ನನ್ನ ಜಡ್ಜ್ ಮಾಡಿದ್ರು ಅಂತ ಹೇಳ್ತಿದ್ರು. ಅದನ್ನ ನಾನು ಹೋಗ್ತೀನಿ ಕೇಳ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಬಂದು ಒಂದೇ ಸರ್ತಿ ಕೇಳಿ ಜಗಳಾಡ್ಲಿಲ್ಲ. ತಮ್ ಟೈಮ್ ಬರೋವರೆಗೂ ಕಾದಿದ್ದಾರೆ ಅಂತ ಇಲ್ಲಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಕಾಯ್ದ್ ಬಿಟ್ಟು ಸರಿಯಾದ ಟೈಮ್ ಅಲ್ಲೇ ಸರಿಯಾಗಿನೇ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಜಾನ್ವಿ ಅವ್ರಿಗೆ ಹೇಳ್ತಾರೆ, ಇಲ್ಲಿ ವಟ ಅಂತ ಮಾತಾಡ್ಬಿಟ್ಟು ನೀವು ಬಂದಿದ್ದೀರಾ ಅಂತ ನನ್ನ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೋದಿರಾ, ನಾನು ಯಾವ ರೀತಿ ಬಂದಿದ್ದೀನಿ ಅಂತ ತಿಳ್ಕೊಳ್ದಿರಾ ಬರೀ ಮಾತಲ್ಲೇ ಹೇಳ್ಬಿಟ್ರಿ ಅಂತ ಹೇಳ್ತಾರೆ. ಅದು ನನ್ನ ಒಪಿನಿಯನ್, ನನ್ನ ಇದು ಅಂತ ಜಾನ್ವಿ ಅವ್ರು ಹೇಳಿದಕ್ಕೆ ನೀವು ಕೂಡ ವಟ ಮಾತಾಡಿ ಫೇಮಸ್ ಆಗ್ಬೋದಿತ್ತು, ಯಾರ್ ಬೇಡ ಅಂದ್ರು. ಅದು ನನ್ ಟ್ಯಾಲೆಂಟ್, ಇಲ್ಲಿ ಟ್ಯಾಲೆಂಟ್ ಇರೋದಕ್ಕೇನೆ ಇಲ್ಲಿವರೆಗೂ ಬಂದಿರೋದು, ಹಾಗೆ ಏನ್ ಬಂದಿಲ್ಲ. ನೀವು ನನ್ನ ಪ್ರೊಫೆಷನಲ್ಗೆ ನೀವು ಅವಮಾನ ಮಾಡಿದೀರಾ. ಎಲ್ಲಾ ಪ್ರೊಫೆಷನಲ್ ಅವ್ರಿಗೂ ಕೂಡ ಇಲ್ಲಿ ಜಾಗ ಇದೆ, ಹಾಗೇನೆ ಅವ್ರಿಗೆ ಟ್ಯಾಲೆಂಟ್ ಇರೋದಕ್ಕೇನೆ ಇಲ್ಲಿ ಎಲ್ರೂನು ಬಂದಿರೋದು. ನೀವು ಅದಕ್ಕೆ ಅವಮಾನವನ್ನ ಮಾಡಿದೀರಿ ಅಂತ ಅವರು ವಾದಿಸ್ತಾ ಇದ್ದಾರೆ. ಇದಕ್ಕೆ ಮನೆಯ ಮಂದಿ ಕೂಡ ಎಲ್ರೂನು ಇಷ್ಟಪಟ್ಟು ಚಪ್ಪಾಳೆಯನ್ನ ಹೊಡಿತಾ ಇದ್ದಾರೆ. ಇನ್ನು ಏನೇನಾಗಿದೆ ಅಂತ ಎಪಿಸೋಡ್ ಅಲ್ಲಿ ಕಾದು ನೋಡೋಣ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.